ಆ ಎಪ್ಪಿನ ಕಾಯಿ ನೋಡು ಓಪನ್ ಆಗಿರೋದು ಕಾಯಿ ಸಿಂಗಲ್ಲೇ ಸಾಕಾ ನೋಡೋಣ. ಅಲ್ಲ ಡ್ಯಾಮೇಜ್ ಕ್ಲಿಯರಾಗಿ ಕಾಣಿಸುತ್ತೆ. ಇದು ಅಷ್ಟೇ ಕಲ್ಲೇಟೆ, ನೋಡು ಇವೆಲ್ಲ ಕಲ್ಲೇಟುಗಳೇ ಅಣ್ಣ. ನೋಡೋಣ ಚೆನ್ನಾಗಿರೋ ಕಾಯಿ ನೋಡು. ಒಂದು ಬಾಕ್ಸ್ಗೆ ಎಷ್ಟು ಕೆಜಿ ಬರ್ಬೋದು ನೀವು ಅಂದಾಜಿಗೆ ವೇಸ್ಟ್? ಬಂದು 50 kg ಬರುತ್ತೆ. 15 kg ಬಾಕ್ಸು. ಅದರಲ್ಲಿ ವೇಸ್ಟ್ ಈ ಥರ 6-7 kg ಬರುತ್ತಾ? ಓಹೋ, ಹಾಫ್ ಆಫ್ ಕಟಿಂಗ್ಸ್ ಆ ಥರ ಆದರೆ ಬೆಳೆ ಏನು ಮಾಡೋದು? ನೋಡಿ ಇವೆಲ್ಲ ಅದೇ ಸರ್, ಕಲ್ಲುಗಳು ಬಿದ್ದಿರೋದೆ ಏಟುಗಳವು. ಫೋನ್ಗಳಂತ ಕೊಡ್ರಿ. ಎಲ್ಲ ರೈತರಿಗೂ ನಮಸ್ಕಾರಗಳು. ನನ್ನ ಹೆಸರು ದಿಲೀಪ್ ಕುಮಾರ್ ಅಂತ ರೈತರೆ. ಸೊ ನಿನ್ನೆ ಕೋಲಾರ ಜಿಲ್ಲೆಯಲ್ಲಿ ಬಿದ್ದಂಥ ಮಳೆ ಎಫೆಕ್ಟು ಆಲ್ಮೋಸ್ಟು 60-70% ಆಫ್ ದ ಕ್ರಾಪ್ಸ್ ಫ್ಲಾಟೆಂಡ್ ಆಗಿದೆ, ಮಲಗಿಬಿಟ್ಟಿದೆ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ಟೊಮೊಟೊ ಬೆಳೆಯಲ್ಲಿ, ಎಸ್ಪೆಷಲಿ ಟೊಮೊಟೊ ಕ್ರಾಪಲ್ಲಿ ಕಾಯಿ ಮೇಲೆ ಆಳಿ ಕಲ್ಲು ಬಿದ್ದಿರೋ ಎಫೆಕ್ಟ್ ಏನಂದರೆ ನೀವು ನೋಡ್ಬೋದು, ಕ್ರ್ಯಾಕಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ನಿಮಗೊಂದು ತೋರಿಸ್ತೀನಿ. ಸೊ ನೋಡ್ತಾ ಇದ್ರಲ್ಲ, ಕ್ರ್ಯಾಕಿಂಗು ಕಂಪ್ಲೀಟು ಕಲ್ಲು ಬಿದ್ದಿರೋ ಎಫೆಕ್ಟು ಕ್ಲಿಯರಾಗಿ ಕಾಣಿಸ್ತಿದೆ ನೋಡಿ, ಮೆಕ್ಯಾನಿಕಲ್ ಡ್ಯಾಮೇಜು. ಸೊ ಮಾರ್ಕೆಟಲ್ಲಿ ಇದಕ್ಕೆ ತುಂಬ ಕಡಿಮೆ ರೇಟ್ ಹೋಗುತ್ತೆ ರೈತರೆ. ಸೊ ಒಂದು ಆಲಿಕಲ್ ಎಫೆಕ್ಟ್ ಏನಂದರೆ, ಒಂದು ಪಾಯಿಂಟ್ ನಿಮಗೆ ಫ್ಲವರಿಂಗು, ಹೂವು ಪಿಂದೆ ಎಲ್ಲ ಉದುರೋಗುತ್ತೆ. ಮತ್ತು ಇನ್ನೊಂದು ಫ್ರೂಟ್ ಮೇಲೆ ಕ್ರ್ಯಾಕಿಂಗ್ ಸ್ಟಾರ್ಟ್ ಆಗುತ್ತೆ. ಫ್ರೂಟ್ ಮೇಲೆ ಕಲರೆಲ್ಲ ಇದು ಕ್ರ್ಯಾಕಿಂಗ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ನೀವು ನೋಡ್ಬೋದು, ಕಂಪ್ಲೀಟ್ ಗಿಡ ಎಲ್ಲ ಬರ್ನ್ ಆಗಿದೆ, ಆ ಥರ ಆಗಿಬಿಟ್ಟಿದೆ. ಫ್ಲವರಿಂಗ್ ಎಲ್ಲ ನೋಡ್ಬೋದು, ಸಿಂಗಲ್ ಫ್ಲವರಿಂಗ್ ಇಟ್ಕೊಂಡಿಲ್ಲ, ಎಲ್ಲ ಉದುರೋಗಿದೆ. ಸೊ ಕ್ರಾಪ್ ಬೆಳೆದ ಒಂದು ನೋಟ ನೋಡ್ಬೋದು, ಕಂಪ್ಲೀಟ್ ಡ್ರೈ ಥರ ಆಗಿದೆ, ಒಣಗೋದಂಗೆ. ಸಿಂಗಲ್ ಗ್ರೀನಿಶ್ ಲೀವ್ಸು ಇಲ್ಲ. ಅಂದರೆ ನೀವು ನೋಡ್ತಾ ಇದ್ರಲ್ಲ, ನೆನ್ನೆ ಆಲಿಕಲ್ ಮೇಲೆ ಎಫೆಕ್ಟು ಯಾವ ಥರ ಆಗಿದೆ ಅಂತ. ಫ್ರೂಟ್ ಮೇಲೆ ಕಂಪ್ಲೀಟ್ ಕ್ರ್ಯಾಕಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ನಿಮಗೆ ಎಕ್ಸಾಂಪಲ್ಸ್ ತೋರಿಸ್ತೀನಿ ಯಾವ ಥರ ಡ್ಯಾಮೇಜ್ ಆಗಿದೆ ಅಂತ ಫ್ರೂಟು. ಸೊ ನಿಮಗೆ ನೆರಳಲ್ಲಿ ತೋರಿಸಿದ್ರೆ ತುಂಬ ಎಫೆಕ್ಟಿವ್ ಆಗಂತ ನನ್ನ ಅನಿಸಿಕೆ. ಮತ್ತು ಇನ್ನೊಂದೆಲ್ಲ ನೋಡಿದ್ನಲ್ಲ, ಇದು ನೋಡ್ಬೋದು. ಸೊ ಕ್ರಾಪ್ ಎಲ್ಲ ಫುಲ್ಲು ಬರ್ನ್ ಆದಂಗೆ ಆಗಿಬಿಟ್ಟಿದೆ, ಡ್ರೈ ಆದಂಗೆ. ನೀವು ನೋಡ್ಬೋದು ಆಲಿಕಲ್ಲಿ ಎಫೆಕ್ಟು ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ನಿಮಗೊಂದು ಎಕ್ಸಾಂಪಲ್ ಅಂತ ಈ ವಿಡಿಯೋ ರೈತರೆ.